ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಮಕ್ಕಳು ಬೇಗ ಎದ್ಬಿಟ್ಟಿದ್ದಾರೆ. ಯೂಶ್ವಲಿ ಅವ್ರು ಎದ್ದೇಳೋದು 8:30 9 ಆಗುತ್ತೆ. ಇವತ್ತು ನಮಗಿಂತ ಬೇಗ ಎದ್ಬಿಟ್ಟಿದ್ದಾರೆ. 7:15ಗೆ ಎದ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಕೂಡ ಬೇಗ ಎದ್ದಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ 8 ಎದ್ದೇಳೋದು, ಯಾಕೆಂದರೆ ನೈಟ್ ಸ್ವಲ್ಪ ಮಲ್ಗೋದು ಲೇಟ್ ಆಗುತ್ತೆ, 11:30 ಆಗುತ್ತೆ. ಹಂಗಾಗಿ ಯೂಶ್ವಲಿ ಮಾರ್ನಿಂಗ್ ಬಂದು 8 ಎದ್ದೇಳೋದು. ಇವತ್ತು ಮಕ್ಕಳು ಬೇಗ ಎದ್ದಿದ್ದರಿಂದ ನಾನು ಕೂಡ ಬೇಗನೆ ಎದ್ದಿದ್ದೀನಿ. ನೋಡೋಣ ಮಕ್ಳು ಏನು ಮಾಡ್ತಿದ್ದಾರೆ ಅಂತ. ಏನಪ್ಪ? ಹೌದಾ? ಕೆಮ್ತೈತಾ? ಸರಿ ಹಾಕೋಣ. ಅಪ್ಪಂಗೆ ರೆಡ್ ಕಲರ್ ಸಿರಪ್ ಹಾಕ್ಬೇಕಾ? ಸರಿ ಆಯಿತು. ನೋಡು, ತಲೆ ಕೂದಲು ಬ್ರಷ್ ಮಾಡ್ತಿಲ್ಲಪ್ಪ. ಬಾಯಲ್ಲಿ, ಮೂಗಲ್ಲಿ, ಗಂಟಲಲ್ಲಿ, ಕಾಲಲ್ಲಿ ಬಡಸು. ಬಾ 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 ಬಾ. ಮಕ್ಕಳು ಅಲ್ಲೇ ಆಟ ಆಡ್ತಾಯಿದ್ರು. ಅದಕ್ಕೇ ಬೇಗನೆ ಸ್ನಾನ ಮಾಡಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಇವತ್ತು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಪೊಂಗಲ್ ಮಾಡಿ. ಇವತ್ತು ಪೊಂಗಲ್ ಮಾಡಿಬಿಡೋಣ ಅಂತ, ಯಾಕೆಂದರೆ ಗುಂಡು ಇಷ್ಟಪಡ್ತಾನೆ ಪೊಂಗಲ್ನ. ಹಾಗಾಗಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಕ್ಷಕ್ಕೂ ಆವಾಗಲೇ ಇಳಿದು ಬರ್ತಾಯಿದ್ದಾನೆ ನೋಡಿ. ನಾನು ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಅಷ್ಟೆಲ್ಲ ಅವ್ನು ಇಳಿದು ಬರ್ತಾಯಿದ್ದಾನೆ. ಇನ್ನೇನು ಮಾಡೋಣ ಅಂತೇಳಿ ಅವ್ರ ಅಪ್ಪಂಗೆ ಮ್ಯಾನೇಜ್ ಮಾಡೋಕ್ಕೆ ಹೇಳಿ ನಾನು ಸ್ನಾನ ಮಾಡ್ಕೊಬಂದ್ಬಿಟ್ಟು ತಿಂಡಿ ಮಾಡಿದೆ. ಪೊಂಗಲ್ ಮಾಡಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಏಕೆಂದರೆ ಮಧ್ಯಾಹ್ನಕ್ಕೆ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ಖಾರ ಪೊಂಗಲ್ ಅಷ್ಟೇ ಮಾಡಿದ್ದೀನಿ. ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಗುಂಡುದು ಕೂಡ ಸ್ನಾನ ಆಯಿತು. ಅವರಪ್ಪ ಸ್ನಾನ ಮಾಡಿಸಿದ್ರು. ಇವಾಗ ಬಟ್ಟೆ ಹಾಕೋತಾ ಇದ್ದಾನೆ. ಏನು ಗೊತ್ತಾ, ಅವನೇ ಬಟ್ಟೆ ಹಾಕ್ಕೊಬೇಕು, ಬೇರೆ ಯಾರು ಬಟ್ಟೆ ಹಾಕ್ಸೋಕೋದ್ರೂ ಅವನು ಹಾಕ್ಕೊಳ್ಳೋದಿಲ್ಲ. ಅದರಲ್ಲೂ ತುಂಬಾ ಸೆಲೆಕ್ಟಿವು. ಇದೇ ಬಟ್ಟೆ ಬೇಕು ಅಂತ ಅಂದ್ಬಿಟ್ಟು ಚೂಸ್ ಮಾಡ್ತಾನೆ. ಯೂನಿಫಾರ್ಮ್ ಇದ್ದಿದ್ದ ದಿನ ಓಕೆ, ಯೂನಿಫಾರ್ಮ್ಗೇನು ಆಟ ಮಾಡೋದಿಲ್ಲ, ಯೂನಿಫಾರ್ಮ್ನ ಆರಾಮಾಗಿ ಹಾಕೊಂಡು ಹೋಗ್ತಾನೆ. ಬಟ್ ಕಲರ್ ಡ್ರೆಸ್ ಇದ್ದಿದ್ದ ದಿನ ಅಂತೂ ಯಾವ ಡ್ರೆಸ್ನೂ ಅವ್ನು ಒಪ್ಪಲ್ಲ. ಅವನಿಗೆ ಫೇವ್ರೆಟ್ ಕಲರ್ ಅಂದರೆ ಆರೆಂಜ್ ಕಲರು. ಯಾವಾಗಲೂ ನನಗೆ ಆರೆಂಜ್ ಕಲರ್ ಬಟ್ಟೆನೇ ಬೇಕು ಅಂತ ಕೇಳ್ತಿರ್ತಾನೆ. ಅವನ್ನ ಪೂಸಿ ಮಾಡಿ ಅವನಿಗೆ ಬಟ್ಟೆ ಹಾಕಿಸಿ ಕಳಿಸೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಇವತ್ತು ಹಾಗೆಯೇ ಹೇಗೋ ಮ್ಯಾನೇಜ್ ಮಾಡಿ ಅವನಿಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಇನ್ನೇನು ಇವಾಗ ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ. ಸುಸ್ತಾಯ್ತಾ? ಕೊಡು ಇಟ್ಕೋತೀನಿ. ನಡಿ, ಬೈ ಮಾಡ್ಬಿಡ್ತಾ ಅಮ್ಮಂಗೆ. ಲಂಚ್ ಬಾಕ್ಸ್ಗೆ ಇವತ್ತು ನಾನು ಪ್ಯಾನ್ ಕೇಕ್ನ ಮಾಡಿದೆ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಡೈಲಿ ಅವ್ರ ಅಪ್ಪನೇ ಬಿಡೋದು ಸ್ಕೂಲ್ಗೆ, ಬಟ್ ಇವತ್ತು ಅವ್ರ ಅಪ್ಪಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬಾಯಿ ಮಾಡ್ತಾಯಿದ್ದಾನೆ ಆ ಅಪ್ಪಂಗೆ ಮತ್ತು ತಮ್ಮಂಗೆಲ್ಲ ಬಾಯಿ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ. ಸ್ಕೂಲ್ಗೆ ಹೊರಡೋದಂತೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಸ್ಕೂಲ್ಗೆ ಹೋಗ್ತಾನೆ. ಇನ್ನೇನು ಸ್ಕೂಲಿಗೆ ಬಿಟ್ಟು ಬಂದಾಯಿತು ಆ ಥರವನ್ನು. ಇವಾಗ ಅವ್ರ ಅಪ್ಪನೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಾಗ ತಕ್ಷಕನ ಮುದ್ದೆಲ್ಲ ಮಾಡಿ ಅವನಿಗೆ ಬಾಯಿ ಮಾಡಿ ಎಲ್ಲ ಹೋಗ್ತಾನೆ. ತಕ್ಷಕ್ಕೂ ಕೂಡ ಅವ್ರ ಅಪ್ಪ ಹೋಗುವಾಗ ಹಠ ಮಾಡ್ತಾನೆ, ನಾನು ಹೋಗಬೇಕು ಅಂತ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ದೊಡ್ಡವಾಗ್ತಾ ಎಲ್ಲ ಅರ್ಥ ಆಗುತ್ತಲ್ವ. ಸೊ ರೆಡಿ ಆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೋಗುವಾಗ ಮಾತ್ರ ಹಠ ಮಾಡಲ್ಲ, ಏಕೆಂದರೆ ಅವನು ಪಪ್ಪಾಸ್ ಬಾಯ್. ಅದಕ್ಕೆ ನಾನು ಹೋಗುವಾಗ ಮಾತ್ರ ಹಠ ಮಾಡಲ್ಲ, ಅವ್ರ ಅಪ್ಪ ಹೋಗುವಾಗ ಮಾತ್ರ ಹಠ ಮಾಡ್ತಾನೆ. ಕೆಲವೊಂದು ಸಲ ಓಕೆ ನಾರ್ಮಲ್ ಆಗಿರ್ತಾನೆ, ಕೆಲವೊಂದು ಸಲ ಏನು ಹಠ ಮಾಡೋದಿಲ್ಲ, ಕೆಲವೊಂದು ಸಲ ಮಾತ್ರ ತುಂಬಾ ಹಠ ಮಾಡ್ತಾನೆ. ಇವಾಗ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬೇಕು, ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದಿದ್ದಾನಲ್ವ, 7:15ಗೆ ಎದ್ದಿದ್ದಾನಲ್ವ, ಹಂಗಾಗಿ ಇವಾಗ ಮಲ್ಕೋತಾನೆ. ಟೈಮ್ ಬಂದು 9:30 ಆಗಿದೆ. ಯೂಶ್ವಲಿ ಇವನು ಎದ್ದೋಳೋದು ಲೇಟೇನೆ, 8 9 ಎದ್ದೋಳೋದು. ಬಟ್ ಇವತ್ತು ಬೇಗ ಎದ್ದುಬಿಟ್ಟಿದ್ದಾನೆ. 8 9 ಎದ್ದರೆ ಒಂದು 9:30 ಹಂಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಸಿ ಮತ್ತು ಒಂದು 11 ಹಂಗೆ ಅವನಿಗೆ ಹಾಲು ಕುಡಿಸಿ ಮಲಗಿಸ್ತಾ ಇದ್ದೆ. ಬಟ್ ಇವತ್ತು 7:15ಗೆ ಎದ್ಬಿಟ್ಟಿದ್ದಾನಲ್ವ, ಸೊ ತಿಂಡಿ 8:30ಗೆ ತಿನ್ನಿಸಿದ್ದೆ. ಆ ಥರವಂಗೆ ತಿನ್ನಿಸುವಾಗ ಇವನಿಗೂ ತಿನ್ನಿಸಿದ್ದೆ. ಹಂಗಾಗಿ ಇವಾಗ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇವಾಗ ಮಲಗಿಸಿದ್ರೆ ಒಂದು 2 hours ಮಲ್ಕೋತಾನೆ. ನನ್ನದು ಸ್ವಲ್ಪ ಕೆಲಸಗಳಿದೆ, ಅಂದರೆ ಕಿಚನ್ ಕ್ಲೀನ್ ಮಾಡಬೇಕು ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಇದೆ.
ನನ್ನ ಕೆಲಸಗಳು ಆಗುತ್ತೆ ಇವ್ನು ಮಲಗಿಸಿದ್ರೆ. ನೀವು ಮಲಗಿಸ್ಲಿಲ್ಲ ಅಂತಂದರೆ ನನ್ನ ಕೆಲಸಗಳೇನೂ ಆಗೋಲ್ಲ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾ ಇರ್ತಾನೆ. ಏಕೆಂದರೆ ಅವ್ರ ಅಣ್ಣನೂ ಸ್ಕೂಲ್ಗೆ ಹೋದ್ಮೇಲೆ ಅವ್ನಿಗೆ ಬೇಜಾರಾಗುತ್ತಲ್ವಾ. ಅವ್ರ ಅಣ್ಣ ಇದ್ದರೆ ಅವನ ಜೊತೆ ಆಟ ಆಡ್ಕೊಂಡು ಇರ್ತಾನೆ, ನನ್ನ ಏನು ಕೇಳೋದಿಲ್ಲ. ಪಾಪು ಮಲ್ಕೊಂಡ. ಇವಾಗ ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸಗಳನ್ನೂ ಮಾಡ್ಕೊಬೇಕು. ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಗಿಡಗಳಿಗೆಲ್ಲ ನೀರು ಹಾಕಿ ಮತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿದೆ, ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿದೆ. ಮತ್ತು ಪಾಪುದು ಕೆಲವೊಂದು ಬಟ್ಟೆಗಳಿದೆ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ, ಅವುಗಳನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಅವನು ಎದ್ದೇಳದೇ ಇದ್ದರೆ ಸಾಕು ಅಂತ ಅನ್ಕೋತಾ ಇದ್ದೀನಿ. ಒಂದೊಂದು ಸಲ ಬೇಗನೆ ಎದ್ದುಬಿಡ್ತಾನೆ. ಯಾಕೋ ಎದ್ದು ಅಳ್ತಾ ಇದ್ದ, ಸರಿ ಅಂತ ಹೇಳ್ಬಿಟ್ಟು ಫೀಡ್ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಎದ್ದೇಳ್ತಾನೆ. ಆವಾಗಲೇ ಎದ್ದ, ಒಂದು 2 ಅವರ್ಸ್ ಮಲ್ಕೊಂಡಿದ್ದ, ಒಂದು 2 ಅವರ್ಸ್ ಮಲಗಿ ಎದ್ದಿದ್ದಾನೆ. ಇವಾಗ ಎದ್ದ ತಕ್ಷಣ ಅವನಿಗೆ ಸ್ವಿಚ್ಚನ್ನ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತ ಸ್ವಿಚ್ ಹತ್ರ ಹೋಗ್ಬಿಡ್ತಾನೆ. ಅವ್ರ ಅಪ್ಪನ ಹತ್ರ ಯಾವಾಗಲೂ ಬೈಸ್ಕೊತೀನಿ ನಾನು, ಸ್ವಿಚ್ ಹತ್ರ ಹೋಗ್ಬಿಟ್ಟು ಆನ್ ಆಫ್ ಮಾಡ್ತಿರ್ತಾನೆ ಅಂತ. ಅಂದರೆ ಯಾವಾಗ ತಾನೇ ಎದ್ದಿದ್ದ ಅಲ್ವಾ, ಸ್ವಲ್ಪ ಅವನಿಗೂ ಮೈಂಡ್ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ನಾನೇ ಅಲ್ಲೇ ಇದ್ಕೊಂಡು ನಾನೇ ನೋಡ್ಕೋತಾ ಇದ್ದೆ. ಸರಿ ಕರ್ಕೊಂಬರ್ಬೇಕು ಇವಾಗ, ಅದಕ್ಕೇ ಇವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಪೊಂಗಲ್ಲು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೇ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ, ಅದನ್ನೇ ತಿನ್ನಿಸ್ತಾ ಇದ್ದೀನಿ ಇವಾಗ. ಇವನಿಗೆ ತಿನ್ನಿಸ್ಬಿಟ್ಟು ಮತ್ತು ನಾನು ಗುಂಡುನ ಕರ್ಕೊಂಬರ್ಬೇಕು ಅವರು ಸ್ಕೂಲಿಗೆ ಹೋಗ್ಬಿಟ್ಟು. ಇವಾಗ ಸ್ಕೂಲಿಂದ ಕರ್ಕೊಬಂದೆ ಅಥರ್ವನ್ನ. ಇನ್ನೇನು ಇವಾಗ ಊಟ ಮಾಡಿಸ್ಬಿಟ್ಟು ಮಲಗಿಸ್ತೀನಿ. ಇಲ್ಲಿ ಅವನು ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಇವಾಗ ಪಾಪುಗೆ ಎಣ್ಣೆ ಹಚ್ತಾ ಇದ್ದೀನಿ, ಏನೇನು ಸ್ನಾನ ಮಾಡಿಸ್ಬೇಕು ಸಂಜೆ ಅಂತ. ಬೆಳಿಗ್ಗೆನೇ ಹಚ್ಚಿದ್ರೆ ಏನು ಮಾಡ್ತಾನೆ ಗೊತ್ತಾ, ತಲೆಯೆಲ್ಲ ಪೂರ್ತಿ ಸವರ್ಕೊಂಡು ಮುಖಕ್ಕೆಲ್ಲ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೂ ಕೂಡ ಇರಿಟೇಷನ್ ಆಗ್ತಿರುತ್ತಲ್ವ ಮುಖದ ಮೇಲೆಲ್ಲ ಎಣ್ಣೆ ಬಂದರೆ ಅಂತ ನಾನು ಮಧ್ಯಾಹ್ನನೇ ಹಚ್ತಾ ಇದ್ದೀನಿ ಅವನಿಗೆ. ನೋಡಿ ಹೆಂಗೆ ಮಾಡ್ಕೋತಾ ಇದ್ದಾನೆ ಆವಾಗಲೇ ಅಂತ, ತಲೆಯೆಲ್ಲನೂ ಮುಟ್ಕೊಂಡು ಮತ್ತು ಮುಖಕ್ಕೆಲ್ಲ ಮಾಡ್ಕೋತಾ ಇದ್ದಾನೆ. ಅದಕ್ಕೇ ಯಾವಾಗ್ಲೂ ನಾನು ಆಫ್ಟರ್ನೂನ್ ಮೇಲೇ, ಅಂದರೆ ಸ್ನಾನ ಮಾಡಿಸೋದು ಒಂದು 2 ಅವರ್ಸ್ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಎಣ್ಣೆ ಹಚ್ತೀನಿ. ಇವಾಗ ನೋಡಿ ಹಂಗೆ ಎಷ್ಟು ನಾಟಕ ಆಡ್ತಾನೆ ಮಲ್ಕೊಳ್ಳೋಕ್ಕೆ ಅಂತ. ಮಲ್ಕೋ ಅಥರ್, ಮಲ್ಕೋ ಮಲ್ಕೋ ಮಲ್ಕೊಳಪ್ಪ. ಮಲ್ಕೋ, ಕಣ್ಮುಚ್ಚು ಕಣ್ಮುಚ್ಚು. ಮಲ್ಕೋ ಇವಾಗ, ಕಣ್ಮುಚ್ಚು, ಮುಚ್ಚು ಕಣ್ಣು. ಮಲ್ಕೋ, ಮುಚ್ಚು ಕಣ್ಣು. ಯಾಕಳದು, ಹತ್ಬೇಕಾ ನೀನು? ನೋಡಿ ಅವ್ರ ಅಣ್ಣನ ಮಲಗ್ಸಕ್ಕೆ ಬಿಡ್ತಾ ಇಲ್ಲ ಇವನು. ನಾನು ಎತ್ಕೊ ಮೇಲ್ಗಡೆ ಅಂತ ಹಠ ಮಾಡ್ತಾನೆ. ಎತ್ಕೊಂಡ್ರೆ ಏನಿಲ್ಲ, ಅವ್ರ ಅಣ್ಣನಂತೂ ಮಲ್ಕೊಳಕ್ಕೆ ಬಿಡಲ್ಲ, ಬರೀ ತೀಟೆ ಮಾಡ್ತಾನೆ. ಕೆಮ್ಮಾಗೈತಾ ಚಿನ್ನಿ, ಕೆಮ್ಮಾಗೈತಾ ಕೆಮ್ಮಾಗೈತಾ ಕೆಮ್ಮು. ಮಲ್ಕೋ, ಕಣ್ಮುಚ್ಚಿ ಮಲ್ಕೋ. ಆಯಿತು ಮಲ್ಕೋ ಮಲ್ಕೋ. ಅದಕ್ಕೆ ಮಲ್ಕೊಂಡು ಎದ್ದೇಳು, ಸರಿ ಹೋಗುತ್ತೆ, ಜ್ವರ ಕಮ್ಮಿ ಆಗುತ್ತೆ. ಮಲ್ಕೊಂಡು ಎದ್ದೇಳು, ಜ್ವರ ಕಮ್ಮಿ ಆಗುತ್ತೆ ಆಯಿತಾ. ಮಲ್ಕೋ, ಮತ್ತೆ ಕಣ್ಮುಚ್ಚಿ ಮಲ್ಕೋ. ಜಾಣ ಅಲ್ವಾ ನೀನು, ಮಲ್ಕೋ. ಕಣ್ಮುಚ್ಚು.
ಹಾಂ, ಹೊಟ್ಟೆ ಸಿತೈತಾ? ಈಗ ಊಟ ಮಾಡ್ದಲ್ಲ? ಇವಾಗ ಊಟ ಮಾಡ್ದಲ್ಲ ಚಿನ್ನಿ? ಇವಾಗ ಊಟ ಮಾಡ್ದಲ್ಲ? ಊಟ ಮಾಡ್ದಲ್ಲ ಇವಾಗ? ಆ ಥರ ಮಲ್ಕೊಂಡ. ಇವಾಗ ಇವನಿಗೆ ಪಾಪುಗೆ ಬಾಳೆಹಣ್ಣು ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಗುಂಡುನ ಸ್ಕೂಲಿಂದ ಕರ್ಕೊಬರೋಕ್ಕಿಂತ ಮುಂಚೆ ಊಟ ಮಾಡಿಸಿದ್ದೆ ಅಲ್ವಾ, ಇವಾಗ ಏನಾದ್ರು ಸ್ನ್ಯಾಕ್ಸ್ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಇನ್ನೇನು ಸ್ನಾನ ಕರ್ಕೊಂಡು ಹೋಗಬೇಕು. ಬಾಳೆಹಣ್ಣು ತಿನ್ನಿಸಿ ಒಂದು 45 ಮಿನಿಟ್ಸ್ ಆದಮೇಲೆ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಇನ್ನೇನು ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ಮಲಗಿಸಿದ್ದೆ. ಗುಂಡು ಅವನು ಎದ್ಬಿಟ್ಟ ಅಲ್ವಾ, ಅವನ ಜೊತೆಗೆ ಪಾಪನು ಕೂಡ ಎದ್ದೇಳಿಸ್ಬಿಟ್ಟ. ನೋಡಿ ಮತ್ತೆ ಎದ್ದು ಆಗಲೇ ಸ್ವಿಚ್ನ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಇದ್ದಾನೆ. ಅವನು ಅಥರ್ವು ಬೇಗ ಎದ್ಬಿಟ್ರೆ ಇವನು ಕೂಡ ಬೇಗ ಎದ್ಬಿಡ್ತಾನೆ, ಯಾಕೆಂದರೆ ಅವ್ನು ಸೌಂಡ್ ಮಾಡ್ತಾನಲ್ವಾ, ಎದ್ದೇ ಬಿಡ್ತಾನೆ. ಎದ್ದು ಇವಾಗ ಹಾಗೇನೆ ಗಾಲಿ ಹಿಡ್ಕೊಂಡು ನಡೀತಾ ಇದ್ದಾನೆ. ಅಂದರೆ ಇನ್ನು ಅವನು ಹಾಗೆ ನಡೀತಾ ಇಲ್ಲ, ಅಂದರೆ ಗಾಲಿ ಹಿಡ್ಕೊಂಡು ಮಾತ್ರ ಇನ್ನು ಹೆಜ್ಜೆ ಹಾಕ್ತಾ ಇದ್ದಾನೆ. ನೋಡಬೇಕು ಯಾವಾಗ ನಡೀತಾನೆ ಅಂತ. ಇನ್ನು ಅಥರ್ವು ಅವ್ರ ಸ್ಕೂಲಲ್ಲಿ ಕೊಟ್ಟಿದ್ದಾರಲ್ವ ಮೆಡಲ್, ಅದನ್ನ ಇಟ್ಕೊಂಡು ಫೋಟೋ ತೆಗಿ ಅಂತಿರ್ತಾನೆ ಯಾವಾಗ್ಲೂ. ಜೊತೆಗೆ ತಮ್ಮನ್ನು ಕೂಡ ಜೊತೆಗೆ ನಿಲ್ಲಿಸ್ಕೊಂಡು ಅಮ್ಮ ಫೋಟೋ ತೆಗಿಯಮ್ಮ, ಮೆಡಲ್ ಹಾಕ್ಕೊಂಡಿದ್ದೀನಿ, ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೆಗೆಸ್ಕೊತಾ ಇರ್ತಾನೆ. ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಇದರಲ್ಲೆಲ್ಲ. ಏನು ತಕ್ಷಕ್ಕೂ ಇವಾಗ ತಾನೇ ನಿಮ್ಮ ಹತ್ರ ಹೇಳ್ದೆ ನಾನು ಯಾವಾಗ ನಡೀತಾನೆ ನೋಡಬೇಕು ಅಂತ. ಇವತ್ತೇ ಅವನು ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ದೂರ ನಡ್ಕೊಂಬಂದ. ಮುಂಚೆ ಎಲ್ಲ ಅಂದರೆ 1-2 ಅಷ್ಟೇ, 1-2 ಹೆಜ್ಜೆ ಹಾಕ್ಬಿಟ್ಟು ಮತ್ತೆ ಕೂತ್ಕೊಂಡ್ಬಿಡ್ತಾ ಇದ್ದ. ಇವತ್ತು ಸ್ವಲ್ಪ ದೂರ ನಡ್ಕೊಂಬಂದ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕುಡಿಸ್ತಾ ಇದ್ದೀನಿ. ಏನಾದರೂ ಆಟ ಸಾಮಾನು ಕೊಟ್ಕೊಂಡು ಹಾಲು ಕುಡಿಸ್ಬೇಕು, ಇಲ್ಲಾಂತಂದರೆ ಹಾಲು ಕುಡಿಯೋದೇ ಇಲ್ಲ. ಹಾಲು ಕುಡಿತಾ ಇದ್ದಾನೆ. ಕುಡಿಸಿದ್ಮೇಲೆ ಹಂಗೆ ಒಂದು ಸಾಂಗ್ ಹಾಕಿದ್ರೆ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಅಥರ್ವು ಸಾಂಗ್ ಹಾಕು ಅಂತ ಕೇಳ್ತಾನಲ್ವ, ಆವಾಗ ಸಾಂಗ್ ಹಾಕಿದ್ರೆ ಅಣ್ಣ ತಮ್ಮ ಇಬ್ಬರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಇಬ್ಬರು ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಇವನು ಎಷ್ಟು ಬಟ್ಟೆ ಚೇಂಜ್ ಮಾಡ್ತಾನೆ ಅಂದರೆ ದಿನಕ್ಕೆ ಇಲ್ಲ ಅಂದ್ರೂ ಒಂದು 3 ಪೇರ್ ಬಟ್ಟೆನ ಅವ್ನು ಚೇಂಜ್ ಮಾಡ್ತಾನೆ. ನನಗಂತೂ ಅವ್ನ ಬಟ್ಟೆಗಳು ಜೋಡಿಸೋದೇ ಒಂದು ಕೆಲಸ ದಿನ ಎಲ್ಲ. ಇವಾಗ ಸರಿ ಗುಂಡುಗೂ ಹಾಲು ಕುಡ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಇದು ಬಂದು ಟಾಟ್ಸ್ ಆ್ಯಂಡ್ ಮಾಮ್ಸ್ ಅವ್ರದ್ದೇ ಮಿಲ್ಕ್ ಬೂಸ್ಟ್ ಅಂತ, ಇದನ್ನು ನಾನು ಅವನಿಗೆ ಹಾಲ್ಗೆ ಹಾಕಿ ಕುಡಿಸ್ತೀನಿ. ನಾನು ಇದನ್ನು ಅವನು ಇಷ್ಟಪಟ್ಟು ಕುಡಿತಾನೆ. ಅಂದರೆ ಅವನಿಗೆ ಕಾಫಿ ಅಂದರೆ ಇಷ್ಟ, ಬಟ್ ಕಾಫಿ ಮಕ್ಕಳಿಗೆ ಕೊಡಬಾರ್ದು ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತೀನಿ. ಜೊತೆಗೆ ಟಾಟ್ಸ್ ಆ್ಯಂಡ್ ಮಾಮ್ಸ್ದು ಬಿಸ್ಕೆಟ್ಸ್ ಕೂಡ ಕೊಡ್ತೀನಿ ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಹಾಲು ಮತ್ತು ಬಿಸ್ಕೆಟ್ ಕೊಡ್ತೀನಿ. ಇವಾಗ ನೋಡಿ ಅವನದು ಮೆಡಲ್ನ ತೆಗೆದು ತಮ್ಮಂಗೆ ಹಾಕ್ತಾಯಿದ್ದಾನೆ, ನೀನು ಹಾಕೋ ಅಂತ. ಅವನು ಫಸ್ಟು ಬೇಡ 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 ಅಂತಾನೆ, ಮತ್ತು ಅದಾದಮೇಲೆ ಹಾಕೊಂಡ್ಮೇಲೆ ಅವನಿಗೆ ಫುಲ್ ಖುಷಿಯಾಗುತ್ತೆ, ಕ್ಲ್ಯಾಪ್ಸ್ ಮಾಡ್ತಾನೆ. ಹಿಂಗೆ ಆಟ ಆಡ್ತಿರ್ತಾರೆ. ಜೊತೆಗೆ ಜಗಳನೂ ಕೂಡ ತುಂಬ ಜೋರೇ ಮಾಡ್ತಾರೆ, ಆದರೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ನೈಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಖಾರನೂ ರುಬ್ಬಿಟ್ಕೊಂಡಿದ್ದೀನಿ, ಜೊತೆಗೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸೊಪ್ಪು ತೊಗೊಬಂದಿದ್ರು. ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೇ ಚೆನ್ನಾಗಿರುತ್ತೆ. ಮತ್ತು ನನ್ನ ಹಸ್ಬೆಂಡು ಸೊಪ್ಪು ಅಂದರೆ ಇಷ್ಟಪಡ್ತಾರೆ. ಅದಕ್ಕೆ ಯಾರಿಗಿಷ್ಟ ಇಲ್ಲ ಅಲ್ವಾ ಸೊಪ್ಪು, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಜೊತೆಗೆ ಉಪ್ಪು ಸಾಂಬಾರಂತೂ ಕರ್ನಾಟಕದಲ್ಲಿರೋರ್ಗೆ ಎಲ್ರಿಗೂ ಫೇವ್ರೇಟು. ನಾನು ಸಾಂಬಾರು ಮಾಡಿಟ್ಟು ಇವಾಗ ತಕ್ಷಕ್ಕೆ ಮೊಟ್ಟೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ತಿನ್ನಿಸ್ತಾ ಇದ್ದೀನಿ. ಇವಾಗ ಅವನು ಮೊಟ್ಟೆ ತಿಂತಾ ಇದ್ದಾನೆ. ಅವ್ರ ಅಪ್ಪ ಬಂದ್ರಲ್ವಾ, ಸೊ ಅವ್ರ ಅಪ್ಪನ ಹತ್ರ ಕುತ್ಕೊಂಡ್ಬಿಟ್ಟು ಮೊಟ್ಟೆ ತಿಂತಾ ಇದ್ದಾನೆ. ಮಾಡ್ತೀನಿ. ಬೆಲ್ಟ್ ಹಾಕೋತಿದ್ಯಾ? ಎಲ್ಲಿಗೆ ಹೋಗ್ಬೇಕು ಇವಾಗ ನೀನು? ಲಾಲಿಪಾಪ್ ತರಕ್ಕೆ? ಲಾಲಿಪಾಪ್ ತಿನ್ನಬಾರ್ದು, ಅಲ್ಲೂ ಹುಳ ಆಗುತ್ತೆ. ಕಬಾಬ್ ಬೇಕು. ಕಬಾಬ್ ತರ್ತೀಯಾ? ತಕ್ಷ ಬೀಳ್ತೀಯ ಚಿನ್ನಿ? ಕೆಳಗಡೆ ಇಳಿ.
ಕಣ್ಣು ನೋಡಿ ಹೆಂಗೆ ಮಾಡ್ತಿದ್ದಾನೆ. ಯಾಕೆ ಈ ಕಡೆಯಿಂದನೇ ಹೋಗ್ಬೋದಿತ್ತು ತಾನೇ, ಅದ್ರ ಮೇಲ್ಗಡೆ ಹೋಗಿ ಅಲ್ಲೋಗಿ ಹೋಗ್ಬೇಕಿತ್ತಾ? ಓಯ್ ತಾಕ್ಷ್ ಹೊಡಿಬಾರ್ದು, ಏನಕ್ಕೆ ಹೊಡಿತಿದ್ಯಾ? ಎತ್ಕೊಳ್ಳಿಲ್ಲ ಅಂತ ಚಿನೇ. ನನ್ನ ಅಪ್ಪ ಆಚೆ ಹೋಗ್ತಾ ಇದ್ದಾರೆ, ಚಿಕನ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಉಪ್ಪು ಸಾಂಬಾರಿಗೆ ಕಬಾಬ್ ಮಾಡು ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ. ಜೊತೆಗೆ ಅಥರ್ವನು ಕೂಡ ಹೋಗ್ತಾ ಇದ್ದಾನೆ. ಪಾಪು ಏನಂತಂದರೆ ನಾನು ಹೋಗಬೇಕು ಅಂತ, ಯೂಶ್ವಲಿ ಅವ್ರ ಅಪ್ಪ ಹೋಗುವಾಗ್ಲೂ ಹಠ ಮಾಡ್ತಾನೆ ಬರ್ತೀನಿ ಅಂತ. ಬಟ್ ಈಗ ಅವ್ರ ಅಣ್ಣ ಹೋಗ್ತಾ ಇದ್ದಾನಲ್ವ, ಹಂಗಾಗಿ ಹೋಗಬೇಕು ಅಂತ ಇನ್ನೂ ಹಠ ಮಾಡ್ತಾ ಇದ್ದಾನೆ. ಹೋದರು. ಇನ್ನು ಅಷ್ಟೆಲ್ಲ ಅವ್ರು ಬರೋ ಅಷ್ಟರಲ್ಲಿ ಮತ್ತು ಮುದ್ದೆನೂ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವನು ಬಿಡ್ತಾ ಇಲ್ಲ ಮಾಡೋಕ್ಕೆ, ಅಳ್ತಾ ಇದ್ದಾನೆ ನಾನು ಹೋಗಬೇಕು ಅಂತ. ನೋಡಿ ಕಿಟಕಿಲಿ ನೋಡ್ತಾ ಇದ್ದಾನೆ ಹೋದ್ರಾ ಅಥವಾ ಇಲ್ಲಿ ಇದ್ದಾರಾ ಅಂತ. ಯಾಕೆಂದರೆ ಕೆಲವೊಂದು ಸಲ ಇಲ್ಲಿ ಹೋಗಿ ಆಟಾಡಿಸ್ತಿರ್ತಾರೆ ಅವರಪ್ಪ, ಹಂಗಾಗಿ ಆಟಾಡಿಸ್ತಿರ್ಬೋದೇನೋ ಹೋಗಿಲ್ವೇನೋ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ. ಗೊತ್ತಾಯ್ತು ಅನಿಸುತ್ತೆ ಅವರು ಹೋದ್ರು ಅಂತ ಅಂದ್ಬಿಟ್ಟು. ಸುಮ್ಮನೆ ಆದ ಇವಾಗ ಗೊತ್ತಾಯಿತು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೇ ಸುಮ್ಮನಾಗ್ಬಿಟ್ಟ. ಏನು ಚಿಕನ್ ತೊಗೊಬಂದರು, ಕಬಾಬ್ ಕೂಡ ರೆಡಿ ಮಾಡಿದೆ. ಅಥರ್ವ ಕೂತ್ಕೊಂಡು ತಿಂತಾ ಇದ್ದಾನೆ ಕಬಾಬ್ನ. ಯೂಶ್ವಲಿ ಅವನು ಚಿಕನ್ ಅಂದರೆ ಅಷ್ಟು ಇಷ್ಟಪಡಲ್ಲ, ಮಟನ್ ಅಂದರೆ ಇಷ್ಟಪಡ್ತಾನೆ. ಬಟ್ ಇವತ್ತು ಚಿಕನ್ ಕೂಡ ತಿಂತಾ ಇದ್ದಾನೆ. ಅಷ್ಟರಲ್ಲಿ ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಅಥರ್ವ ಕೂಡ ಮುದ್ದೆ ತಿಂತಾನೆ. ಅವನು ರೈಸ್ಗಿಂತ ಮುದ್ದೆನ ತುಂಬ ಇಷ್ಟಪಟ್ಟು ತಿಂತಾನೆ ನೈಟ್ ಟೈಮು. ಹಂಗಾಗಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು 3 ಮುದ್ದೆ ಬಾಣಲಿಲೇ ಮಾಡಿಬಿಡ್ತೀನಿ ನಾನು ಮುದ್ದೆನ. ಇನ್ನೇನು ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ಇನ್ನೇನು ಊಟ ಮಾಡಬೇಕಿವಾಗ. ಪಾಪುಗೂ ಕೂಡ ಉಪ್ಪು ಸಾಂಬಾರು ಅನ್ನನ ತಿನ್ನಿಸ್ದೆ. ಇನ್ನೇನು ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ನಮ್ಮದು ಎಲ್ಲ ಊಟ ಆಯಿತು. ಇವಾಗ ಇನ್ನೇನು ಮಲ್ಕೊಳ್ತೀವಿ. ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ 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 ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.